ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೀಕ್ಲಿ ಅನಾಲಿಸಿಸ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ಸಂಡೇ, ನಾಳೆ ಮಂಡೇ ಹಾಲಿಡೇ ಇದೆ, ಹೋಳಿ. ಸೊ ಟ್ಯೂಸ್ಡೇ ಮಾರ್ಕೆಟ್ ಓಪನಿಂಗು. ಸೊ ಬ್ಯಾಂಕ್ ನಿಫ್ಟಿ ಯಾವ ಥರ ಮೂವ್ ಕೊಡುತ್ತೆ ಟ್ಯೂಸ್ಡೇ, ಸೊ ಅದನ್ನು ನೋಡೋಣ. ಟ್ಯೂಸ್ಡೇಯಿಂದ ಯಾವ ಥರ ಮಾರ್ಕೆಟು ವರ್ಕ್ ಮಾಡುತ್ತೆ ಅಂತ. ಸೊ ಸದ್ಯಕ್ಕೆ ನಾನು ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದ್ದೀನಿ. ವೀಕ್ಲಿ ಟೈಮ್ ಫ್ರೇಮಲ್ಲಿ ವೆರಿ ಇಂಪಾರ್ಟೆಂಟ್ ವೀಕ್ಲಿ ಟೈಮ್ ಫ್ರೇಮು. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮಗೆ ಸ್ಟ್ರಾಂಗ್ ಪಿನ್ ಬಾರ್ ಬಿದ್ದಿತ್ತು, ಆಮೇಲೆ ಒಂದು ಬಿಯರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ನ ನೋಡ್ಬೋದು ನಾವಿಲ್ಲಿ. ಇವಾಗ ಸದ್ಯಕ್ಕೆ ಮಾರ್ಕೆಟು ಸ್ಟಾಪ್ ಆಗಿ ನಿಂತಿದೆ, ಇದೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇದರ ನಡುವೆ ನಮಗೆ ರೆಡ್ ಕಲರ್ದೊಂದು ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಇದು ನಮ್ಮದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ ಏನು ಅಂತ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ 3 ಕ್ಯಾಂಡಲ್ ನಡುವೆ ಇರೋ ಗ್ಯಾಪು. ಆ್ಯಕ್ಚುಲಿ ಇದು ಬಿಯರಿಶ್ ಕ್ಯಾಂಡಲ್ಲು ಆಗಿರ್ಬೋದು, ಬುಲ್ಲಿಶ್ ಕ್ಯಾಂಡಲ್ಲು ಆಗಿರ್ಬೋದು, ಅಥವಾ ಕ್ಯಾಂಡಲ್ಸ್ ಕಲರ್ಸು ಚೇಂಜ್ ಇರಬಹುದು. ಇಲ್ಲಿ ಮೇಲ್ಗಡೆ ಕೆಂಪಿದ್ದು, ನಡುವೆ ಕೆಂಪಿದ್ದು, ಕೆಳಗಡೆ ಗ್ರೀನ್ ಇದ್ದರೆ ಅದು ಕನ್ಸಿಡರ್ ಆಗುತ್ತೆ. ಸೊ ಈ ನಡುವೆ ಈ 2 ಕ್ಯಾಂಡಲ್ಲು, ಈ ನಡುವಿನ ಕ್ಯಾಂಡಲ್ ಬಿಡಬೇಕು. ಫಸ್ಟ್ ಮೇಲಿನ ಕ್ಯಾಂಡಲ್ಲು, ಲಾಸ್ಟ್ ಕೆಳಗಿನ ಕ್ಯಾಂಡಲ್ಲು ನಡುವೆ ಏನು ಗ್ಯಾಪ್ ಇರುತ್ತೆ. ಸೊ ನೋಡಿ, ಈ ಫಸ್ಟ್ ಕ್ಯಾಂಡಲ್ ಡೌನು ಈ ವಿಕ್ನ ಡ್ರಾ ಮಾಡಿದ್ದೀನಿ. ಸೊ ಥರ್ಡ್ ಕ್ಯಾಂಡಲ್ ಮೇಲ್ಗಡೆ ಟಾಪು ವಿಕ್ನ ನಾನು ಡ್ರಾ ಮಾಡಿದ್ದೀನಿ ಲೈನು. ಸೊ ನಡುವೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ ಇಂಬ್ಯಾಲೆನ್ಸ್ ಝೋನ್ ಅಂತ. ಸೊ ಮಾರ್ಕೆಟು ಇಂಬ್ಯಾಲೆನ್ಸ್ ಝೋನ್ ಎಲ್ಲೆಲ್ಲಿ ಬಿಟ್ಟು ಹೋಗಿರುತ್ತೋ ಮಾರ್ಕೆಟು ಆ ಇಂಬ್ಯಾಲೆನ್ಸ್ ಝೋನ್ನ ಫಿಲ್ ಮಾಡೋಕ್ಕೆ ಮತ್ತೆ ಬರುತ್ತೆ. ಆ ಫಿಲ್ ಮಾಡಿ ಮತ್ತೆ ಮೂಮೆಂಟು ಕೊಡುತ್ತೆ. ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ನ ನಾನು ಡ್ರಾ ಮಾಡಿದ್ದೀನಿ. ಸೊ ಇದು ನಮ್ಮದು ಬ್ಲ್ಯಾಕ್ ಕಲರ್ದು ಆರ್ಡರ್ ಬ್ಲಾಕ್ ಆಗುತ್ತೆ. ಸಪ್ಲೈ ಝೋನ್ ಇದೆ ಮೇಲ್ಗಡೆ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಈ ಥರ ಕಾಣಿಸ್ತಾ ಇದೆ. ಸೊ ಇದು 2 ಲೈನು ನಮ್ಮದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರುತ್ತೆ. ಸಪೋಸ್ ಟ್ಯೂಸ್ಡೇ ಮಂಗಳವಾರ ಏನಾದರೂ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಈ ಫೇರ್ ವ್ಯಾಲ್ಯೂ ಗ್ಯಾಪಿಂದ ಮತ್ತೆ ಕೆಳಗಡೆ ಮಾರ್ಕೆಟು ಸ್ಟ್ರಾಂಗ್ ಆಗಿ ಕೆಳಗಡೆ ಹೋಗಬಹುದು. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಹೈಯು ಬ್ರೇಕ್ ಮಾಡಿಲ್ಲ, ಲೋ ಕೂಡ ಬ್ರೇಕ್ ಮಾಡಿಲ್ಲ. ಸೊ ಪ್ರೀವಿಯಸ್ ಡೇ 2 ಕ್ಯಾಂಡಲ್ಸು ಸೇಮ್ ಆಗಿ ನಿಂತಿದೆ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ ಆಗಿ ನೋಡಿದ್ರೆ 4 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಡಿಮಾಂಡ್ ಸಪ್ಲೈ ಝೋನ್ ಇತ್ತು, ಸಪ್ಲೈ ಝೋನ್ನ ಮೇಲ್ಗಡೆ ಟಚ್ ಮಾಡಿ ಮಾರ್ಕೆಟು ಫಾಲ್ ಆಯಿತು. ಇವಾಗ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಇಲ್ಲೆಲ್ಲ ಇನ್ನೂ ಅನ್ಮಿಟಿಗೇಟೆಡ್ ಇಂಬ್ಯಾಲೆನ್ಸ್ ಝೋನ್ಸ್ ತುಂಬ ಇದೆ. ಸೊ ಮಾರ್ಕೆಟ್ ಇಲ್ಲಿವರೆಗೂ ಈ ರೇಂಜ್ವರೆಗೂ ಬಂದು ಕಂಪ್ಲೀಟ್ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಸೊ ಚಿಕ್ಕ ಟೈಮ್ ಫ್ರೇಮಲ್ಲಿ ಹೋಗಿ ನೋಡೋಣ. ಸೊ 1 ಅವರಲ್ಲಿ ನೋಡಿದ್ರೆ ಮಾರ್ಕೆಟು ಈ ಥರ ಕಾಣಿಸುತ್ತೆ. ಸೊ ಮೇಜರು 1 ಅವರ್ ಟೈಮ್ ಫ್ರೇಮ್ ನೋಡಿದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ 1 ಅವರಲ್ಲಿ. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ ಮಾರ್ಕೆಟು ರೀಟ್ರೆಸ್ ಆಗಿ ಮತ್ತೆ ಆ್ಯಕ್ಚುಲಿ ಇದು 1 ಅವರ್ ಟೈಮ್ ಫ್ರೇಮ್ ಪ್ರಕಾರ ನೋಡಿದ್ರೆ ಇದು ನಮ್ಮದು ಅಪ್ ಟ್ರೆಂಡು. ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಇದು ರಿಟ್ರೆಸ್ಮೆಂಟು. ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಕೆಳಗಡೆ ಈ ಝೋನಿಂದ ಕೆಳಗಡೆ ನೋಡಿ ಎಲ್ಲ ಖಾಲಿ ಇದೆ, ಮಾರ್ಕೆಟ್ ಇಲ್ಲಿ ಬಂದು ಫಿಲ್ ಮಾಡಿಲ್ಲ. ಸೊ ಇಲ್ಲೆಲ್ಲ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ಸು ಮತ್ತು ಡಿಮಾಂಡ್ ಝೋನ್ಸು ಎಲ್ಲ ಇದೆ. ಸೊ ಅದಕ್ಕೆ ಮಾರ್ಕೆಟು ಇಲ್ಲಿವರೆಗೂ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಈ ರೇಂಜ್ ಇದೇನು ಕಾಣಿಸ್ತಾ ಇದೆಯಲ್ಲ 45,000 ವರೆಗೂ ಒಂದು ಎಕ್ಸ್ಪೆಕ್ಟೇಷನ್ನು ನಾವು ಇಡಬಹುದು, ಕೆಳಗಡೆ ಬರಬಹುದು ಅಂತ.
ಸದ್ಯಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇವೆರಡು ಕ್ಯಾಂಡಲ್ ನಡುವೆ ಏನು ಗ್ಯಾಪ್ ಇತ್ತು ವೀಕಲ್ಲಿ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಮಾರ್ಕೆಟ್ ಬಂದು ಮತ್ತೆ ಕೆಳಗಡೆ ಮೂಮೆಂಟ್ ಕೊಡಬಹುದು. ಇವಾಗ ಸದ್ಯಕ್ಕೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಓಪನ್ ಮಾಡಿದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಎರಡು ಸಪ್ಲೈ ಝೋನ್ ಕಾಣಿಸ್ತಾ ಇದೆ. ನಮ್ದು ಮೇಜರ್ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ತೋರಿಸ್ತಾ ಇದೆ. ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲ, ಇದು ಆಕ್ಚುಲಿ BOS ಆಗಬೇಕು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಬೇಕು. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ ಮಾರ್ಕೆಟು ಇಲ್ಲಿ ಬಂದು ಇಲ್ಲಿಂದ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆಯೋ ಅಲ್ಲಿವರೆಗೂ ಮತ್ತೆ ಕಂಪ್ಲೀಟ್ ಈ ಝೋನಲ್ಲಿ ಬಂದು ಮತ್ತೆ ಅಲ್ಲಿವರೆಗೂ ಕಂಪ್ಲೀಟ್ ಮಾಡಲೇಬೇಕು. ಸೆಲ್ಲರ್ಸ್ ಪ್ರೆಷರ್ ಜಾಸ್ತಿ ಇದ್ದರೆ ಇದನ್ನು ಬ್ರೇಕ್ ಮಾಡಿ ಅನ್ಮಿಟಿಗೇಟೆಡ್ ಏನು ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ, ಇದು ಗ್ರೀನ್ ಕಲರ್ ಬಾಕ್ಸು, ಇವೆಲ್ಲ ಅನ್ಮಿಟಿಗೇಟೆಡ್ ಡಿಮಾಂಡ್ ಝೋನ್ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ಸ್. ಸೊ ಇದನ್ನೆಲ್ಲ ಫಿಲ್ ಮಾಡೋಕ್ಕೆ ಮಾರ್ಕೆಟು ಬರಬೇಕು ಟ್ರೇಡಿಂಗ್ ರೂಲ್ಸ್ ಪ್ರಕಾರ. ಸೊ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ನಮಗೆ ಬಹಳ ಇಂಪಾರ್ಟೆಂಟು. ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ, ಸಡನ್ ಆಗಿ ಮಾರ್ಕೆಟು ಸ್ಪೀಡಾಗಿ ಕೆಳಗಡೆ ಹೋಗಿಬಿಡಬಹುದು. ಭಾಳ ಹುಷಾರಾಗಿರಿ. ಸೊ ಈ ಝೋನು ನಮ್ಮದು 47,200 ಇಂದ 46,990 ನಮ್ಮದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಆಲ್ಮೋಸ್ಟ್ 46,000 ಅಂದರೆ 47,000 ಹಿಡಿದ್ರು 200 ಪಾಯಿಂಟ್ ಏನು ಬಾಕ್ಸ್ ಇದೆ, ಈ 200 ಪಾಯಿಂಟಲ್ಲಿ ನಾಳೆ ಗ್ಯಾಪ್ ಅಪ್ ಆದರೆ, ಮಂಗಳವಾರ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಒಂದು ನಮಗೆ ಫಾಲ್ ನೋಡೋಕ್ಕೆ ಸಿಗಬಹುದು ಈ ಝೋನಿಂದ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲಿಂದ. ಸೊ 47,100 ಇಂದಾನು ಫಾಲ್ ಆಗ್ಬೋದು. ಈ ಸೆಂಟರ್ ಲೈನ್ ಒಂದು ಸೆಂಟರ್ ಹಿಡಿದ್ರೆ 47,100, ನಾವು ಎಕ್ಸಾಕ್ಟ್ ಕರೆಕ್ಟಾಗಿ ಹೇಳಿದ್ರೆ 47,000 ಇಂದ ಒಂದು ಫಾಲ್ ನೋಡೋಕ್ಕೆ ನಮಗೆ ಸಿಗಬಹುದು. ಯಾಕೆಂದರೆ ಇಲ್ಲಿ 47,000 ಇಲ್ಲೇ ಇದೆ, ಇದ್ರ ಬಾಕ್ಸ್ ಒಳಗಡೆನೆ 47,000. ಸ್ವಲ್ಪ 100 ಪಾಯಿಂಟ್ ಮೇಲ್ಗಡೆ ಹೋದಂಗೆ ಮಾಡಿ ಅಲ್ಲಿಂದ ಮತ್ತೆ ಅದನ್ನು 47,000 ಬ್ರೇಕ್ ಮಾಡ್ದಂಗೆ ಮಾಡಿ ಅಲ್ಲಿಂದ ಮತ್ತೆ ಸ್ಪೀಡಾಗಿ ಒಂದು ಫಾಲ್ ಆಗೋ ಚಾನ್ಸಸ್ಸು ತುಂಬ ಇದೆ. ಬ್ಯಾಂಕ್ ನಿಫ್ಟಿಲಿ ಫಾಲ್ ಆದರೆ ಫಸ್ಟ್ ಏನು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆಯೋ ನಮ್ಮದು ಫಸ್ಟ್ ಇದು ಟಾರ್ಗೆಟು. ಯಾಕೆಂದರೆ ಫಸ್ಟ್ ಟಾರ್ಗೆಟ್ ನಮ್ಮದು ಬರುತ್ತೆ 45 ಮಿನಿಟ್ಸಲ್ಲಿ ನೋಡೋಣ ಅಂದರೆ ಗೊತ್ತಾಗುತ್ತೆ. 46,400 ಫಸ್ಟು, ಆಮೇಲೆ ಸೆಕೆಂಡ್ ಟಾರ್ಗೆಟ್ ನಮ್ಮದು 46,100 ಮಾರ್ಕೆಟ್ ಬರಲೇಬೇಕು. 46,100 ಇಲ್ಲಿ ಮೇಜರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಈ ಮೂವ್ದು ಮೇಲ್ಗಡೆ ಹೋಗೋ ಮೂವ್ದು ಮೇಜರ್, ಬಟ್ ಮಾರ್ಕೆಟ್ ಇಲ್ಲಿ ಬಂದಿಲ್ಲ. 46,100 ಮಾರ್ಕೆಟ್ ಬರ್ಬೋದು. ಸೆಲ್ಲರ್ ಪ್ರೆಷರ್ ಜಾಸ್ತಿ ಇದ್ದರೆ ಇದನ್ನೆಲ್ಲ ಬ್ರೇಕ್ ಮಾಡಿ ಕೆಳಗಡೆ ಕೂಡ ಹೋಗಬಹುದು. ನಾವು 1 ಅವರ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಇನ್ನೂ ಅಪ್ ಟ್ರೆಂಡ್ ಇದೆ, ಮೇಲ್ಗಡೆ ಹೋಗೋಕ್ಕೆ ತುಂಬ ಟ್ರೈ ಮಾಡ್ತಾ ಇದೆ. ಸೆಲ್ಲರ್ಸು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಮತ್ತು ಬೈಯರ್ಸು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇಲೆಕ್ಷನ್ ಹತ್ರ ಇರೋದ್ರಿಂದ ಮಾರ್ಕೆಟು ಕೆಳಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಎಲ್ಲೆಲ್ಲಿ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಇದೆ ಮತ್ತು ಆರ್ಡರ್ ಬ್ಲಾಕ್ಸ್ ಇದೆ ಅದನ್ನೆಲ್ಲ ಫಿಲ್ ಮಾಡೋಕ್ಕೆ ಇಲೆಕ್ಷನ್ ಮುಗಿಯೋವರೆಗೂ ಮಾರ್ಕೆಟು ಸ್ವಲ್ಪ ಡೌನಲ್ಲೇ ಇರುತ್ತೆ ಅನ್ಕೋತೀನಿ ನಾನು. ಸೊ ಈ ಝೋನು ನಮ್ಮದು ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಈ ಝೋನು ಕರೆಕ್ಟಾಗಿ ಈ ಝೋನ್ನ ಬ್ರೇಕ್ ಮಾಡಿದ್ರೆ, ಗ್ಯಾಪ್ ಅಪ್ ಮಾಡಿದ್ರೆ, ಇಲ್ಲಿ ನಮ್ಮದು ವೀಕ್ಲಿ ಏನಿದೆ ಸಪ್ಲೈ ಝೋನ್ ಇದೆ. ವೀಕ್ಲಿ ಸಪ್ಲೈ ಝೋನ್ ಕೂಡ ಇಲ್ಲಿ ಇದೆ. ಮತ್ತೆ ಇದನ್ನು ಟಚ್ ಮಾಡಿ ಮಾರ್ಕೆಟು ಕೆಳಗಡೆ ಬಂದು ಇದನ್ನು ಬ್ರೇಕ್ ಮಾಡಿ ಈ ರೇಂಜ್ಗೆ ಮಾರ್ಕೆಟ್ ಬರಬಹುದು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ವೀಕ್ಲಿ ಇಲ್ಲಿ ಮೇಲ್ಗಡೆ ಸಪ್ಲೈ ಝೋನ್ ಇದೆ, ಇದು ಆರ್ಡರ್ ಬ್ಲಾಕ್ ಕೂಡ ಆಗುತ್ತೆ. ಸೊ ಸಿಂಗಲ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ, ಅದು ಕೂಡ ಆಗುತ್ತೆ.
ಸೊ ಡೇ ಟೈಮ್ ಫ್ರೇಮಲ್ಲಿ ಸೊ ಮಾರ್ಕೆಟ್ ಇನ್ನು ಕೆಳಗಡೆ ಬರೋದಿದೆ. ಸೊ ಯಾರೆಲ್ಲ ಪಿ ಟ್ರೇಡ್ ತೊಗೊಂಡು ಹೋಲ್ಡಲ್ಲಿ ಇಟ್ಟಿದ್ದೀರಾ, ಸೊ ಮಂಗಳವಾರ ಯಾವ ಥರ ಮೂಮೆಂಟ್ ಕೊಡುತ್ತೆ ನೋಡೋಣ. ಸೊ ಆಲ್ಮೋಸ್ಟ್ 4 ಅವರ್ ಪ್ರಕಾರ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ಸಿಂಗಲ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಫಾರ್ಮ್ ಆಗಿದೆ, ಏನು ಡಿಮಾಂಡ್ ಝೋನ್. ಸೊ ನಮ್ಮದು ಪ್ರೆಷರು ಜಾಸ್ತಿ ದೊಡ್ಡ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ, ದೊಡ್ಡ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟು ಯಾವತ್ತು ವರ್ಕ್ ಆಗುತ್ತೆ. ಸೊ ದೊಡ್ಡ ಟೈಮ್ ಫ್ರೇಮ್ ಅಂದರೆ ನಮ್ಮದು ವೀಕ್ಲಿ, ಸದ್ಯಕ್ಕೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮ್ಗೆ ಹೇಳ್ತಾ ಇದೆ ಮಾರ್ಕೆಟು ಬಿಯರಿಶ್ ಹೋಗೋದಿದೆ ಅಂತ. ಸೊ ಸ್ಟ್ರಾಂಗ್ ಎನ್ಗಲ್ಫಿಂಗ್, ಬಿಯರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಕೂಡ ತೋರಿಸಿದೆ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಕೆಳಗಡೆ ಹೋಗಬಹುದು, ಇಲ್ಲಾಂದರೆ ಈ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಕೆಳಗಡೆ ಹೋಗಬಹುದು. ಸೊ ಬೈಯರ್ಸ್ ಸ್ಟ್ರಾಂಗ್ ಇದ್ದರೆ ಪೀಕ್ವರೆಗೂ ಹೋಗಿ ಮಾರ್ಕೆಟು ಮತ್ತೆ ಫಾಲ್ ಆಗಬಹುದು. ಸೊ 1 ಅವರ್ ಏನು ಟೈಮ್ ಫ್ರೇಮ್ ಇದೆ, ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಏನು BOS ಕೊಟ್ಟಿತ್ತು, ಮಾರ್ಕೆಟು ಈ ಮೂವ್ನ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿವರೆಗೂ ಕೂಡ ಹೋಗಬಹುದು, ಟಾಪ್ವರೆಗೂ. ಸೊ ನಮ್ಮದು ವೀಕ್ಲಿ ಪ್ರಕಾರ ಮಾರ್ಕೆಟು ಫಾಲ್ ಆಗಬೇಕು. ಸೊ ಈ ಝೋನು ನಮ್ಮದು ಈ ಸ್ವಿಂಗ್ ಇದೆಯಲ್ಲ ಮೇಜರ್, ಈ ಸ್ವಿಂಗು ಇದು ನೋಡಿ, ಈ ಸ್ವಿಂಗ್ ಬ್ರೇಕ್ ಆದರೆ ಮೇಲ್ಗಡೆ ಒಂದು ಅಪ್ ಮೂಮೆಂಟ್ ನೋಡಕ್ಕೆ ಸಿಗಬಹುದು. 47,200 ಸ್ವಿಂಗ್ ಬ್ರೇಕ್ ಆದರೆ. ಸೊ ಇಲ್ಲಿ ವೀಕ್ಲಿ ಪ್ರಕಾರ ಒಂದು ಆರ್ಡರ್ ಬ್ಲಾಕ್ ಇದೆ, ಅದನ್ನ ಮಿಟಿಗೇಟ್ ಮಾಡಿ ಮಾರ್ಕೆಟು ಮತ್ತೆ ಫಾಲ್ ಆಗಬಹುದು. ನೋಡೋಣ, ಆಲ್ಮೋಸ್ಟ್ ಫಾಲ್ ಆಗೋದೇ ಇದೆ. ಸೊ ಏನೇ ಡೌಟ್ ಇದ್ರು ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿಲಿ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ನಮಗೆ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅಂತ 100% ನನಗೆ ಗೊತ್ತು. ಸೊ ಈ ಬಾಕ್ಸ್ 200 ಪಾಯಿಂಟ್ ಬಾಕ್ಸ್ ಏನಿದೆ, ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ತುಂಬ ಜಾಸ್ತಿ ಬರಬಹುದು ಅಂತ ಅನಿಸುತ್ತೆ. ಸೊ ಸೆಲ್ಲಿಂಗ್ ಪ್ರೆಷರ್ ಬಂದರೆ ಕೆಳಗಡೆ ಬ್ರೇಕ್ ಮಾಡ್ತಾ ಮಾರ್ಕೆಟು ಕೆಳಗಡೆ ಹೋಗಬಹುದು, ಸ್ಟ್ರಾಂಗ್ ಬರುತ್ತೆ ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರು. ಸೊ ನೋಡೋಣ ಮಾರ್ಕೆಟ್ ಯಾವ ಥರ. ಆಲ್ರೆಡಿ ಗ್ಯಾಪ್ ಡೌನ್ ಆಗಿದ್ರೆ ಏನೂ ತೊಂದರೆ ಇಲ್ಲ, ಆಲ್ರೆಡಿ ಗ್ಯಾಪ್ ಡೌನ್ ಆದರೆ ಮತ್ತೆ ಇಲ್ಲಿ ಈ ಝೋನ್ನ ಮಿಟಿಗೇಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಮಿಟಿಗೇಟ್ ಮಾಡಿ ಇಲ್ಲಿಂದ ಮತ್ತೆ ಕೆಳಗಡೆ ಮಾರ್ಕೆಟು ಸ್ಟ್ರಾಂಗ್ ಆಗಿ ಹೋಗ್ಬೋದು. ಗ್ಯಾಪ್ ಅಪ್ ಆಗಿದ್ರೆ ಈ ಝೋನಿಂದ ಮಾರ್ಕೆಟು ಫಾಲ್ ಆಗೋ ಪೊಸಿಷನ್ನಲ್ಲಿದೆ ಅಂತ ಅರ್ಥ, ಗ್ಯಾಪ್ ಅಪ್ ಆದರೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ, ಮೇಜರ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಸ್ವಿಂಗ್ ಕಾಣ್ತಾ ಇದೆ. ಈ ಸ್ವಿಂಗ್ ಇಂದ ಮೇಜರ್ 47,200 ಇಂದ 47,040 ಆಲ್ಮೋಸ್ಟ್ 47,000ಗೆ ಒಂದು ಲೈನ್, 2 ಲೈನ್ನ ಡ್ರಾ ಮಾಡ್ಕೊಳ್ಳಿ, ಅದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರುತ್ತೆ. ಇಲ್ಲಿಂದ ಮಾರ್ಕೆಟು ಏನಾದರೂ ಇದ್ರ ಒಳಗಡೆ ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಫಾಲ್ ಆಗೋ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇಲ್ಲಿಂದ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ ಮಾರ್ಕೆಟು ಇಲ್ಲಿ ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ 15 ಮಿನಿಟ್ಸಲ್ಲಿ ಕಾಣಿಸ್ತಾ ಇದೆ ನನಗೆ. ಇದ್ರ ಮೇಲ್ಗಡೆ ಝೋನು ನಮ್ಮದು ಆರ್ಡರ್ ಬ್ಲಾಕ್ ಆಗುತ್ತೆ ವೀಕ್ಲಿ. ಸೊ ಈ ಝೋನಿಂದ ಮಾರ್ಕೆಟ್ ಒಟ್ಟಿನಲ್ಲಿ ಫಾಲ್ ಆಗಬೇಕು. ಬೈಯರ್ ಸ್ಟ್ರಾಂಗ್ ಇದ್ದರೆ ಫೈನಲಿ ಇದು ಮಾರ್ಕೆಟು. ಸೊ ನಾನು ಪ್ರತಿ ಸಲ ಅಂದಂಗೆ ಮಾರ್ಕೆಟು ನಡೆಯಲ್ಲ. ಸೊ ಮಾರ್ಕೆಟ್ ಆಪ್ರೇಟರ್ಸ್ ಮೇಲೆ FII DII ಮೇಲೆ ನಡೆಯುತ್ತೆ. ಸೊ ಪ್ರತಿ ಸಲನೂ ನಾನು ಹೇಳಿದ್ದೆ ಕರೆಕ್ಟು ಅಂತಲ್ಲ, ಇದು ಫೈನಲಿ ಮಾರ್ಕೆಟು. ಸೊ ಮಾರ್ಕೆಟ್ ಪ್ರಕಾರ ಮಾರ್ಕೆಟು ಬೈಯರ್ಸ್ ಸ್ಟ್ರಾಂಗ್ ಇದ್ದರೆ ಮೇಲ್ಗಡೆ ಹೋಗುತ್ತೆ, ಸೆಲ್ಲರ್ ಸ್ಟ್ರಾಂಗ್ ಇದ್ದರೆ ಕೆಳಗಡೆ ಬರುತ್ತೆ. ಬಟ್ ನಮ್ಮ ರೂಲ್ಸ್ ಪ್ರಕಾರ ನಾವು ನೋಡಿದ್ರೆ ಮಾರ್ಕೆಟ್ ಇನ್ನೂ ಕೆಳಗಡೆ ಬರಬೇಕು ಸ್ನೇಹಿತರೆ. ಸೊ ಏನೇ ಡೌಟ್ ಇದ್ದರೂ ಬ್ಯಾಂಕ್ ನಿಫ್ಟಿ ಯಾವ ಥರ ವರ್ಕ್ ಆಗುತ್ತೆ, ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಮತ್ತೆ ಏನು ತಿಳ್ಕೋಬೇಕು, ಏನೋ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.